ಇನ್ನು ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಾಗೆ ಸಚಿವ ಕೆಎನ್ ರಾಜಣ್ಣ ಇನ್ನೂ ಕೂಡ ದೂರು ಕೊಟ್ಟಿಲ್ಲ. ಆದರೆ ರಾಜಕೀಯ ಸಮರವನ್ನ ಮಾತ್ರ ಅವರು ಇನ್ನೂ ನಿಲ್ಲಿಸಿಲ್ಲ. ಇದರ ಮಧ್ಯೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಅಲ್ಲಿ ಈ ವಿಚಾರ ಪ್ರಸ್ತಾಪಿಸೋದಕ್ಕೆ ರಾಜಣ್ಣ ಪ್ಲಾನ್ ಮಾಡಿದ್ದಾರೆ. ನಾಳೆ ಸಿಎಂ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್. ಸಂಪುಟ ಸಭೆಯಲ್ಲೂ ಸದ್ದು ಮಾಡುತ್ತಾ ಹನಿ ಟ್ರ್ಯಾಪ್. ಜೀನ್ಸ್ ಪ್ಯಾಂಟ್, ನೀಲಿ ಟಾಪ್ ಧರಿಸಿ ಹುಡುಗಿ ಬಂದಿದ್ಲು. ಲಾಯರ್ ಅಂತ ಹೇಳ್ಕೊಂಡಿದ್ರು. ಫೋಟೋ ತೋರಿಸಿದ್ರೆ ಗುರುತಿಸ್ತೇನೆ. ನನ್ನನ್ನ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ದು ನಿಜ. ಹೀಗಂತ ನಿನ್ನೆಯಷ್ಟೇ ಸ್ಫೋಟಕ ಆರೋಪಗಳನ್ನ ಮಾಡಿದ್ದ ಸಚಿವ ರಾಜಣ್ಣ ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾಗಿ ಹನಿ ಟ್ರ್ಯಾಪ್ ಸಂಬಂಧ 3 ಪುಟಗಳ ದೂರಿನ ಪ್ರತಿ ಸಲ್ಲಿಸಿದ್ರು. ಇದೀಗ ರಾಜಣ್ಣ ನಾಳೆ ಸಿಎಂ ಕರೆದಿರೋ ಸಂಪುಟ ಸಭೆಯಲ್ಲಿ ಈ ವಿಚಾರ ಪ್ರತಿಧ್ವನಿಸಲು ನಿರ್ಧರಿಸಿದ್ದಾರೆ. ನಾಳೆ ಸಿಎಂ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ನಡೆಯಲಿದ್ದು ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಈಗಾಗಲೇ ಹೈಕಮಾಂಡ್ ಮುಂದೆ ಆ ಒಬ್ಬ ನಾಯಕನ ಬಗ್ಗೆ ದೂರು ನೀಡಲಾಗಿದೆ. ನಾಳೆ ಕ್ಯಾಬಿನೆಟ್ನಲ್ಲೂ ಆ ನಾಯಕನ ಬಗ್ಗೆ ಪ್ರಸ್ತಾಪಿಸಲು ಚಿಂತಿಸಲಾಗಿದೆ. ಕ್ಯಾಬಿನೆಟ್ಗೂ ಮುನ್ನ ಆಪ್ತರ ಜೊತೆ ಸಭೆ ನಡೆಸಲು ರಾಜಣ್ಣ ಪ್ಲಾನ್ ಮಾಡಿದ್ದು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಸಚಿವ ಮಹದೇವಪ್ಪ ಸೇರಿ ಆಪ್ತರ ಜೊತೆ ಮಾತುಕತೆ ನಡೆಸಿ ಸಂಪುಟ ಸಭೆಯಲ್ಲಿ ಯಾವ ರೀತಿ ಪ್ರಸ್ತಾಪಿಸಬೇಕು ಅನ್ನೋದನ್ನ ಚರ್ಚಿಸಲಿದ್ದಾರೆ. ಕ್ಯಾಬಿನೆಟ್ ಚರ್ಚೆ ಬಳಿಕ ಹೈಕಮಾಂಡ್ ಬಳಿ ತೆರಳಿ ದೂರು ನೀಡಲಿದ್ದಾರೆ. ಪೊಲೀಸರಿಗೆ ದೂರು ನೀಡಲು ರಾಜಣ್ಣ ಹಿಂದೇಟು ಹಾಕಿದ್ದೇಕೆ? ರಾಜಣ್ಣ ನೇರವಾಗಿ ಪೊಲೀಸರಿಗೆ ದೂರು ನೀಡದೆ ಗೃಹ ಸಚಿವರ ಮೊರೆ ಹೋಗಿದ್ದೇಕೆ ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ. ರಾಜಣ್ಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೆ ಎಫ್ಐಆರ್ ದಾಖಲಿಸಬೇಕಾಗತ್ತೆ. ಒಮ್ಮೆ ಎಫ್ಐಆರ್ ದಾಖಲಾದ್ರೆ ರಾಜಣ್ಣ ತನಿಖೆಗೆ ಹಾಜರಾಗಬೇಕು. ಎಫ್ಐಆರ್ ದಾಖಲಾದರೆ ಹನಿ ಟ್ರ್ಯಾಪ್ ವಿಡಿಯೋ ಹೊರಬರುವ ಆತಂಕವಿದೆ. ಎಫ್ಐಆರ್ ಆದರೆ ಪೊಲೀಸರು ಈ ವಿಡಿಯೋವನ್ನ ಹುಡುಕಬೇಕು. ಹನಿ ಟ್ರ್ಯಾಪ್ ವಿಡಿಯೋವನ್ನ ಪರಿಶೀಲಿಸಬೇಕು. ಹನಿ ಟ್ರ್ಯಾಪ್ ವಿಡಿಯೋ ಹೊರಗೆ ಬರಬಹುದು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ಯಾರ ಬಳಿ ಹನಿ ಟ್ರ್ಯಾಪ್ ವಿಡಿಯೋ ಇದೆಯೋ ಆ ವಿಡಿಯೋ ಹೊರಗೆ ಬಂದ್ರೆ ಗಂಭೀರ ಪರಿಣಾಮ ಉಂಟಾಗಬಹುದು. ರಾಜಣ್ಣ ರಾಜಕೀಯ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಬೀಳುವ ಆತಂಕವಿದೆ. ಹೀಗಾಗಿ ಸಚಿವ ರಾಜಣ್ಣ ಎಚ್ಚರಿಕೆ ಹೆಜ್ಜೆ ಇಡುತ್ತಿದ್ದಾರೆ ಎನ್ನಲಾಗಿದೆ. ಬೇರೆ ಬೇರೆ ರಾಜಕೀಯ ಕಾರಣಕ್ಕೆ ಸಮರ ಮುಂದುವರಿಸಲು ರಾಜಣ್ಣ ನಿರ್ಧರಿಸಿದ್ದಾರೆ. ವಿಧಾನಸಭೆಯ ಒಳಗೆ ಪ್ರಸ್ತಾಪ ಮಾಡಿದ್ದು ಪಕ್ಷದಲ್ಲಿ ಪರ ವಿರೋಧಕ್ಕೆ ಕಾರಣವಾಗಿದೆ. ಹೀಗಾಗಿ ಕ್ಯಾಬಿನೆಟ್ನಲ್ಲೂ ಚರ್ಚೆಯಾದರೆ ಕೈಪಾಳ್ಯದಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9.